ಬಿಕಾಸ್ ಆಫ್ ನಮ್ಮ ಮಮ್ಮಿ ಊರಿಗೆ ಹೋಗಿದ್ದಕ್ಕೆ ಅದು ಇವತ್ತು ನಾವು ಮಾಡುವ ಇನ್ನೊಂದು ಲಾಸ್ಟ್ ಕೆಲಸ ಆದಂತ ಮನೆ ಒರೆಸೋದು. ಇಲ್ಲಿ ನೀವು ಲೈಟಿಂಗ್ಸ್ ನೋಡಿದಂದ್ರ ಕಣ್ಣು ಕತ್ಲೆ ಇರೋದು ಬೆಳಕಾಗತ್ತ ನೋಡಿಬಿಡ್ರಿ. ಈ ಸಲ ಹಂಪಿ ಉತ್ಸವ ಬಜೆಟ್ ಅನಾವತ್ ಹಾಕಿ ಬಿಟ್ಟಾರ. ಅದ ಇವತ್ತು ಸಾಯಂಕಾಲ ಬರ್ದಿತ್ತು, ನಮ್ಮ ಮಮ್ಮಿ ಪೋಸ್ಟ್ಪೋನ್ ಮಾಡಿಲ್ಲ. ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಕಸ ಗೀಸ ಹುಡ್ಕೋದಿರುತ್ತೆ. ಏನ್ ಯೂಸ್ ಅಂತ ಕೊಟ್ಟಾನ 1:15 ಆಗೈತಿ. ಸೀದಾ ಟೆಂಪಲಿಗೆ ಬಂದ್ವಿ. Man can't tell me nothing about this coke. Can't tell me nothing about this crack. ಗೈಸ್, ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸುಸ್ವಾಗತ್ರಿ. ಇವತ್ತಿನ ವ್ಲಾಗ್ ಬೆಳಗ್ಗೆ ಎದ್ದುಕೊಂಡು ಮಾಡಾಕತ್ತೀನಿ ರೀ. ಬಿಕಾಸ್ ಆಫ್ ನಮ್ಮ ಮಮ್ಮಿ ಊರಿಗೆ ಹೋಗಿದ್ದಕ್ಕೆ ನಮಗೆ ಹೆಂಗೆ ಕೆಲಸ ಬೀಳುತ್ತೆ ಅಂತಂದ್ರೆ, ಎಕ್ಸಾಂಪಲ್ ಫಾರ್ ಕಸ ಬೆಳೆಯೋದು, ಅದು ಇದು ಎಕ್ಸೆಟ್ರಾ ಅಂತ ಇರುತ್ತೆ. ನಾರ್ಮಲ್ ಇರುತ್ತೆ ಅನ್ಕೊಂಡ್ರಿ. ಆದರೆ ನಮ್ಮ ಆಸಾಮದಾಗ ಹೆಂಗಿರುತ್ತೆ ಏನೇನಂತಂದು ಇವತ್ತು ತೋರಿಸುವ. ಅದರಾಗ ಜಲ್ದಿ ಅಂತ ಸೊಪ್ಪು ರೊಟ್ಟಿ ಇಲ್ಲ ಅಂದರೆ ಈಗ ಸೊಪ್ಪು ಎಷ್ಟು 7:30 ಸುಮಾರು ಐತೀವಿ. ಇಷ್ಟೊತ್ತಿಗೆಲ್ಲ ನಮ್ಮದು ಕೆಲಸ ಆಗ್ಬಿಡೈತಿ. ಏನೇನಾಗುತ್ತೆ ಅಂತೇಳಿ ಈಗ ಆಲ್ಮೋಸ್ಟ್ ಎಲ್ಲ ಇದು ಕಸ ಆಗೈತೆ ಗೈಸಿದು. ಈಗ ಕಸ ಆದಮೇಲೆ ಇಲ್ಲಿ ರಂಗೋಲಿ ಬೀಳುತ್ತೆ. ಇದು ಗೈಸಿ ಒಂದೇ ಬಿಡ್ಸಕ್ಕೆ ಬರೋದ್ಮೇಲೆ ಈಗ ನೀರು ಹೊಡೆದು ರಂಗೋಲಿ ಬಿಡೋಣ ಜಲ್ದಿ. ಮತ್ತು ಏನೇನು ಎಲ್ಲೆಲ್ಲಿ ಕೆಲಸ ಏನೇನು ಅಂತ ತೋರಿಸ್ತೀವಿ. ಅಂದರೆ ತಿನ್ನ ನಮ್ಮ ಮಮ್ಮಿ ರೊಟೀನಾಗಿ ಮಾಡೋದು. ಅದು ಇವತ್ತು ನಾವು ಮಾಡುವ. ಹೇಳ್ಸ್ಕೊ ಈಗ ಆಲ್ಮೋಸ್ಟ್ ಅಲ್ಲಿ ಕಸ ಹುಡುಗೋದು ಆತ್ರಿ. ಈಗ ಫುಲ್ ಕಸ ಹುಡುಗಿದ್ವಿ. ಈಗ ಮತ್ತು ನೀರು ಹೊಡೆಯೋ ಸಮಯ. ಈಗ ನೀರು ಹೊಡೆಯವ. ಈಗ ಕಂಪ್ಲೀಟ್ ರಂಗೋಲಿ ಆತ್ರಿ. ಈಗ ರಂಗೋಲಿ ಬಿಡಿಸಿದ್ದಾತ್ರಿ. ಈಗ ಹೋಗೋದು ಸೀದಾ ನಾಗಪ್ಪಕಟ್ಟಿಗೆ. ಇಲ್ಲೇ ಐತಿ ವಯಸ್ಸಿಂದ ಹಿಂಗೆ ಹೋದ್ರೆ ಹಿಂಗೆ ನಾಗಪ್ಪಕಟ್ಟಿ ಐತಿ, ಅಲ್ಲಿ ಹೋಗೋಣ. ಅಲ್ಲಿನೇ ಇರುತ್ತೆ. ಎಸ್, ಈಗ ಇದೇ ನಾಗಪ್ಪಕಟ್ಟಿ. ಈಗ ಇದನ್ನು ಕಸ ಹುಡುಗೋದು, ಇಲ್ಲಿನೂ ನೀರು ಹಾಕೋದು, ರಂಗೋಲಿ ಹಾಕೋದು. ಇದಾದ್ಮೇಲೆ ಇವತ್ತು ಸೋಮವಾರ ಇರೋದಕ್ಕೆ ಅದಕ್ಕೊಂದು ಈಗ ಮನೆಯೊಂದು ತೊಳಿಬೇಕು. ಅದೊಂದು ಪೆಂಡಿಂಗ್ ಐತ್ರಿ. ಹೋಮ್ರಿ ಪಟ್ ಟೈಮ್ ಆಗ ಮಿತಿ ಮೀರಿ ಐತಿ. ಬಿಕಾಸ್ ಆಫ್ ಇವತ್ತು ಲೇಟ್ ಎದ್ದು ಬಿಟ್ಟು ಹಂಗಂದ್ರೆ ಬೆಳಗ್ಗೆ ಎದ್ದು ಜಲ್ದಿ ಎದ್ದು ರೂಢಿ ಇಲ್ಲ. ಜಲ್ದಿ ಪಟ್ಟಣ ಮಾಡೋ ಲಾಡ್ಸ್ಕೊ. ಫೈನಲಿ ಆಯಿತು. ಇನ್ನೊಂದು ಏನಂದ್ರೆ ಹಂಗೆ ರಂಗೋಲಿ ಬಿಡ್ಸಕ್ಕೆ ಬರೋದು. ಇದೊಂದಾಗ ಎಸಿದ ಹೂವು, ಅದು ಬಿಟ್ಟು ಬೇರೆದು ಬರಲ್ಲ. ಈಗ ಪಟ್ ಇನ್ನೊಂದು ಲಾಸ್ಟ್ ಕೆಲಸ ಆದಂಥ ಮನೆ ಒರೆಸೋದು. ಅದೊಂದು ಆಗ್ಬಿಟ್ರೆ ಸೀದಾ ಹಲ್ಲು ಉಜ್ಜಿ ಚಹಾ ಕುಡಿಬೇಕು. ಚಹಾ ಕುಡಿದಿಲ್ಲ ಅಂದ್ರೆ ಮೈಗೆ ಬಾಡಿ ಏನೋ ಒಂದಿದು, ಮೈ ಬಾಡಿ ಎರಡು ಒಂದಾಗ ಸಾರಿ, ಅದಕ್ಕೇನೋ ಸ್ವಲ್ಪ ಇದಾದಂಗೆ. ಅದಕ್ಕೀಗ ಸೀದಾ ಫಸ್ಟ್ ಹೋಗಿ ನೆಲ ಒಂದು ಒರೆಸೋದೈತೆ. 4 ರೂಮ್ ಟೋಟಲ್ ಆಗಿ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಯಾಕಂದರೆ ಟೋಟಲ್ ಇಲ್ಲಿ 2 ಅಲ್ಲಿ 2 ಟೋಟಲ್ 4. ಲೆಟ್ಸ್ ಗೋ. ಫಸ್ಟ್ ನಮ್ಮ ಅಜ್ಜಿ ಫಸ್ಟ್ ಚಹಾ ಕುಡಿ ಆಮ್ಯಾಗ ಮಾಡಂತಂದ್ರೆ ಅದಕ್ಕೆ ನಮಗೂ ಸ್ವಲ್ಪ ಕಿಕ್ ಇರಬೇಕು, ಸ್ವಲ್ಪ ತ್ರಾಸ ಆಗಬಾರ್ದು, ಸ್ವಲ್ಪ ಮಾಡೋಕ್ಕೆ ಕೆಲಸ ಇದಾಗಬೇಕಂತಂದ್ರೆ ಫಸ್ಟ್ ಚಹಾ ಕುಡಿಬೇಕು. ಈಗ ಚಹಾ ಕುಡಿಯುವ ಆ ಗ್ಯಾಪಾಗ ಹಲ್ಲು ಉಜ್ಜಿ ಬಂದೀವಿ. ಈಗ ಚಹಾ ಕುಡಿದು ಪಟ್ಟನ ಹೋಗಿ ಪಟ್ಟನ ಮಾಡುವ. ಅವಾಗ 9-11 ನಿಯರ್ ಬೈ ಆಗಿ ಬಂದೈತಿ. ಇನ್ನು ಕೆಲಸ ಇಸ್ ಪ್ರೊಸೆಸಿಂಗ್. ಈಗ ಹೋಗೋಣ, ಜಲ್ದಿ ಮಾಡುವ. ಇದ್ದ ಬಂತು. ಈಗ ಸೀದಾ ಹಾಳಂತ ಈ ಕಡೆ 2 ಮನೆ, ಆ ಕಡೆ 2 ಮನೆ ಪಟ್ ಮಾಡಿ ಪಟ್ ಹೋಗುವ. ಲೆಟ್ಸ್ ಗೋ. ಈಗ ಆಲ್ಮೋಸ್ಟ್ ಅಲ್ಲಿ ಗೈಸ್ ಎಲ್ಲ ಐತ್ರಿ. ಈಗ ಈ ಕಡೆದು ನೆಲ ಆಯ್ತು, ಎಲ್ಲ ಆಯ್ತು. ಈಗ ಲಾಸ್ಟ್ 1 ಆದಂಥ ಹೂವು ಏನದ ಗೈಸ್, ಹೂವು ಐತಿ ಪೂಜಕ್ಕೆ.
ಅದೊಂದು ಅರ್ದ್ಬಿಟ್ಟು ಸೀದಾ ಸ್ನಾನಕ್ಕೆ ಹೋಗಿ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಡಿಟಿಂಗ್ ಐತೆ ಎಡಿಟಿಂಗ್ ಕುಂದ್ರದೇ ಇರುತ್ತೆ. ಅದಕ್ಕೆ ಗೈಸ್ ಈಗ ಫಸ್ಟ್ ಹೋಗೋಣ. ಲೆಟ್ಸ್ ಗೋ. double rappers tell me I'm ooh yeah bitch I'm 18 근데 벌써 입에만 ooh yeah I'm on the track feel like nobody I need someone in a bit for the morning I don't go back so I guess a Bugatti you know what I do you're the yakis a party ooh yeah 실이 아닌데 나는 한국에서만 샷. ಈಗ ಫೈನಲಿ ಎಲ್ಲೆಲ್ಲಿ ಏನೇನು ಮಾಡಿದ್ವಿ ಎಲ್ಲ ಕಡೆಗೆ ಪೂಜೆ ಆಯ್ತು. ಆಶ್ರಮದಾಗ ಪೂಜೆ ಆಯ್ತು ರೀ. ಅದಾದಮೇಲೆ ಅಲ್ಲಿ ನಾಗಪ್ಪಕಟ್ಟೆ ಅಂತ ಐತಲ್ರಿ ಅದು ಪೂಜೆ ಆಯ್ತು. ಈಗ ಸೀದಾ ಶಾಪಿಂದ ಒಂದು ಪೆಂಡಿಂಗ್ ಐತ್ರಿ. ಶಾಪಿಗೆ ಹೋಗಿ ಪೂಜೆ ಮಾಡಿ ಪಟ್ಟನ ಬಂದು ಫಸ್ಟ್ ಒಟ್ಟಿಗೆ ಹಾಕ್ಯಣಮ್ರಿ. ಹೇಗೆ ಕೆಲಸ ಮಾಡ್ದಂಗೆಲ್ಲ ಜಲ್ದಿ ಎದ್ದು ಸ್ನಾನ ಮಾಡಿದ್ವು. ಭಾಳ ಹೊಟ್ಟೆ ಸತ್ರಿ. ಪಟ್ಟನ ಬಂದು ಪಟ್ಟನ ಸ್ನಾನ ಎಲ್ಲ ಆಗೈತೆ ರೀ. ಫಸ್ಟ್ ಇವು ಟಿಫಿನ್ ಮಾಡಮ್ಮ ಜಲ್ದಿ ಹೋಗಿ ಬರಮ್ಮ ಶಾಪಿಗೆ. ಲೆಟ್ಸ್. ಈಗ ನಾನು ನಮ್ಮ ಹುಡುಗಿ ಆದಂಥ ಅಲ್ಲ ಸಾರಿ ಬೈ ಮಿಸ್ಟೇಕ್ ಬ್ರೋ. ನಾನು ನಮ್ಮ ವರುಣ್ ಆದಂಥ ಈಗ ನೈಟ್ ಔಟಿಗೆ ಹೊಂಟಿವ್ರಿ. ನೈಟ್ ಔಟ್ ಅಂತಲ್ಲ ಸುಮ್ಮನೆ ಚಹಾ ಕುಡಿಯೋಕೆ ಇಲ್ಲೇ ಗೈಸ್. ಇದು ಡಿ ಸಿ ಆಫೀಸ್ ರೋಡ್ ಗೈಸ್. ಈಗ ನಾನು ನಿಮಗೆ ತೋರಿಸೋದು ಡಿ ಸಿ ಆಫೀಸ್ ರೋಡು. ಇಲ್ಲಿ ನೀವು ಲೈಟಿಂಗ್ಸ್ ನೋಡಿದಂದ್ರೆ ಕಣ್ಣು ಕತ್ಲೆ ಇರೋದು ಬೆಳಕಾಗತ್ತ ನೋಡಿಬಿಡ್ರಿ. ಅನಾವತ್ತ ಇಲ್ಲಿಂದ ಅಲ್ಲಿ ಮಠ ಗೈಸ್. ಹಿಂದಕ್ಕೊಂದ್ಸಲ ಬಿಡ್ರಿ ಹಿಂದಕ್ಕೆ ನೋಡ್ರಿ. ಇಲ್ಲಿಂದ ಅಲ್ಲಿ ಮಠ ಏನು ಗೈಸ್ ಇದು ಬಜೆಟ್ ಗೈಸ್ ಹೇಳ್ತನಲ್ಲ. ಈ ಸಲ ಹಂಪಿ ಉತ್ಸವ ಬಜೆಟ್ ಅನಾವತ್ತು ಹಾಕಿಬಿಟ್ಟಾರ. ಅಲ್ಟಿ ಆಗೈತ್ರಿ. ಹೋಗೋದೊಂದು ಐತಿ ನಿಮಗೆ ವ್ಲಾಗಾಗಿ ತೋರಿಸೋದೊಂದು ಐತಿ. ಬಾಕಿ ಆಟ ಈಗ ಉಳಿದಿರೋದು ಸ್ವಲ್ಪ ಈಗ ವಿಡಿಯೋ ಮಾಡೋಕ್ಕಿದೆ ಗೈಸ್. ಮೇನ್ ಡಿ ಸಿ ಆಫೀಸ್ ಡಿ ಸಿ ಆಫೀಸ್ ಇಲ್ಲಿ ಡಿ ಸಿ ಆಫೀಸ್ ಇದು ಮೇನ್ ಲೈಟು ಗೈಸ್. ಅನಾವತ್ತ ಕರ್ರು ಕಾಣುತ್ತಲ್ಲ ಅದು ಕಣ್ಣಾರೆ ನೋಡೋದೇ ಬೇರೆ, ಮೊಬೈಲಾಗಿ ತೋರಿಸೋದೇ ಬೇರೆ. ಅದಕ್ಕೆ ಗೈಸ್ ಈಗ ಹೋಗುವ ಸೀದಾ ಸ್ವಲ್ಪ ಕುಡಿಯವ ಬರುವ. ನಮ್ಮ ಮಮ್ಮಿ ಆದ ಜಲ್ದಿ ಬರ್ಬೇಕು. ಈಗ ನಾಳೆ ಬೆಳಗ್ಗೆ ಬರೋದು ಇವತ್ತು ಸಾಯಂಕಾಲ ಬರೋದಿತ್ತು. ನಮ್ಮ ಮಮ್ಮಿ ಪೋಸ್ಟ್ಪೋನ್ ಮಾಡಿಲ್ಲ. ಮತ್ತು ನಾಳೆ ಬೆಳಗ್ಗೆ ಮತ್ತೆ ಕಸ ಹುಡ್ಕೋದಿರುತ್ತೆ. ಮತ್ತು ಅದು ಇರುತ್ತೆ ಗೈಸ್ ಸ್ವಲ್ಪ ತ್ರಾಸು. ಭಾಳ ದಿವಸ ಆದಮೇಲೆ ನಾವು ಇಲ್ಲಿಗೆ ಬಂದೀವಿ. ನಮ್ಮ ಈಗೇನು ಅಣ್ಣ ಏನು ಯೂಸ್ ಅಂತ ರೋದ ಕೊಟ್ಟಾನ ಯಾವ್ದೈತಿ ಗೈಸ್. ಭಾಳ ದಿವಸ ಆದ್ಮೇಲೆ ಬಂದೀವಿ. ಈಗ ಭಾಳ ಫ್ರೆಂಚ್ ಫ್ರೈಸ್ ತಿನ್ನಾಗೈತಿ. ನಾನು ವರುಣ್ ಅಷ್ಟೇ ಬಂದೀವಿ. ಬೇರೆಯವ್ರು ಬಂದಿಲ್ಲ ಅಂದರೆ ಯಾರೂ ಇಲ್ಲ ಬರೋದಕ್ಕೆ. ಅದಕ್ಕೆ ಈಗ ತಿನ್ನೋಣ. ಈಗ ಪಟ್ ಮನೆಗೆ ಹೋಗೋಣ. ಇನ್ನೊಂದು ಈ ಕಡೆ ಹುಲಿಗೆಮ್ಮಗೆ ಹೋಗ್ಬೇಕಂತ ಇದ್ದೀನಿ. ಇವತ್ತೇನು ನಾಳೆ ಮಂಗಳವಾರ ಇರೋದಕ್ಕೆ ಇನ್ನು ಇವತ್ತು ಇದು ಇರ್ತಂತಂದ್ರೆ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ವರುಣ್ ಈಗ ಇದು ತರಾಗತ್ತಾನೆ. ಯಾವ್ದು ಕಾಣೋದು ಕತ್ಲದ ನೀನು ತೋರಿಸಿದ್ರೆ ಥಮ್ಸ್ ಅಪ್ ಅದೊಂದೇನಾ? ನೀ ಯಾವ್ದು ಕುಡಿತೆ? ಅದೇ ಬಿಸಿ ಇದ್ರ ಕೂಡ ಥಮ್ಸ್ ಅಪ್. ಓ ಮೈ ಗಾಡ್ ಗೈಸ್ ಇದೇನು ಫ್ರೆಂಚ್ ಫ್ರೈಸ್ ದೊಡ್ಡದು ಆತಾನೆ. ಆರ್ಬಿಟ್ಟೈತೆ ಒಂದು ಸೈಕ್ ಯೂಸ್ ಮಾಡೋದು ಅಲ್ಲ ಗಡಿ ಬೇರೆ ನೋಡಿ. ಹೌದಿಲ್ಲ ಈಗ ಬಂದಿರೋದು ಮತ್ತು ಚಾಯ್ ಕುಡಿಯೋಕ್ಕೆ ಇಲ್ಲ ಅಂತಂದರೆ ಇಲ್ಲಿ ಹುಲಿಗೆಮ್ಮ ದೇವಸ್ಥಾನ ಅಂತೊಳಗೆ ಸಲ್ಲೇ ಬಂದೀವಿ. ವರುಣು ಬಿಟ್ಟು ಅವಾಗೆ ಬಿಡಿ ಅಂತಂದು ಈಗ ಅವಾಗೆ ಚಹಾ ಕುಡಿಯಕತ್ತೀವಿ. ಈ ಚಹಾ ಕುಡಿದು ಒಳಗೊಂದು ದೇವ್ರ ದರ್ಶನ ಈಗ ಒಂದು ಐಟ ಮಾಡಿ ಬಂದು ಮತ್ತೆ ಹೋಗೋಣ. ಲೆಟ್ಸ್ ಗೋ. ನಿಯರ್ ಬೈ ಟೈಮ್ ಅವಾಗೆ 1:15 ಆಗೈತಿ. ಸೀದಾ ಟೆಂಪಲಿಗೆ ಬಂದ್ವಿ. ಅಂದರೆ ಮನ್ಸು ಯಾವಾಗ ಬರುತ್ತೆ ಹೋಗ್ಬೇಕಂತ ಅವಾಗ ಸೀದಾ ಬಂದುಬಿಡ್ಬೇಕು ಅನ್ನೋದು ನಮ್ಮ ವರುಣಿಂದ ಟ್ಯಾಗ್ ಲೈನ್ ಗೈಸ್. ಅದು ದೇವರು ಇದೇ ಟೈಮಿಗೆ ನೋಡ್ಬೇಕು, ಇದೇ ಇದು ಅಂತಂದು ಅಂತಿರ್ತಾನಲ್ಲ ಆ ಥರ. ಮತ್ತು ಏನು ಮಾಡೋಕ್ಕಾಗಲ್ಲ. ಅವ್ನ ಸಂಬಂಧಾರ ಬಂದೀವಿ ಗೈಸಿಗೆ. ಈಗ ಇನ್ನೂ ಜನರು ಇನ್ನೂ ಮಿನಿಮಮ್ ಇಷ್ಟು ಮಂದಿ ನಮ್ಮ ಕಂಡರಲ್ಲಿ ಇನ್ನು ಇಷ್ಟು ಮಂದಿ ಇದಾದ ಗೈಸ್. ಇನ್ನೂ ಇಷ್ಟೊಂದು ಮಂದಿ ಅದಾರ. ಈಗ ನಾರ್ಮಲ್ ಸುಮ್ಮನೆ ದರ್ಶನ ಮಾಡೋಕ್ಕೆ ಬಂದೀವಿ. ದರ್ಶನ ಮಾಡೋದೈತಿ ಹೋಗೈತೈತಿ. ಸುಮ್ಮನೆ ಇಲ್ಲ ಹಿಂಗೆ ಕೈ ಮುಗಿದು ಚಪ್ಪಲ್ ತೆಗಿಬೋಣ. ಚಪ್ಪಲ್ ಹೀಗೆ ಗೈಸ್ ಫೈನಲಿ ಮನೆಗೆ ಬಂದ್ರಿ. ಅವಾಗ ನಿಯರ್ ಬೈ ಟೈಮ್ ಅವಾಗ 2 ಆ ರಾತ್ರಿ. ಈಗ ಶಿಸ್ತು ಮುಕ್ಕೊಳೋದೈತಿ. ಫಸ್ಟ್ ಟೈಮ್ ಯಾರನ್ನ ಚಾನಲ್ ಏನು ನೋಡಕತ್ತಿದ್ರಂದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಬೆಲ್ ಐಕಾನ್ ಇರ್ತದೆ ಆಲ್ ಅಂತ ಇರ್ತಾರೆ, ಅದಕ್ಕೆ ಸೆಟ್ ಮಾಡ್ಕೊಂಬಿಟ್ರೆ ನಾವು ಫಸ್ಟ್ ವೀಡಿಯೋ ಬಿಟ್ಕೊಳ್ಳೋ ಸೀದಾ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನೊಂದು ಏನಂದರೆ ಇದರಿಂದ ವೀಡಿಯೋ ಬಿಟ್ಟಿನಲ್ರಿ ಯಾರು ನೋಡಿಲ್ಲ ಫಸ್ಟ್ ಟೈಮ್ ನಾನು ನೋಡಿರಿ. ಯಾಕಂದರೆ ನನ್ನ ಯೂಟ್ಯೂಬ್ ಜರ್ನಿ ಅಂದರೆ ಈಗ ಅದು ಎಷ್ಟು ವರ್ಷ
ನಿಯರ್ ಬೈಗೆ 5 ವರ್ಷ ಆದ ಗೈಸ್ ನಾ ಯೂಟ್ಯೂಬ್ ಮಾಡಿ. ಅಂದರೆ ಮಿಡಿಲ್ ಅಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಿಲ್ಲ ನಾನು. ಯಾವಾಗ ಬಿಡ್ತಿದ್ದೆ, ಯಾವಾಗ ಮಾಡ್ತಿದ್ದೆ, ಹಂಗೆ ಇತ್ತು. ಬಟ್ ಕ್ರಿಯೇಟ್ ಮಾಡಿರೋದಂತರೂ 2021ದಾಗ. ಈ ಕನ್ಸಿಸ್ಟೆನ್ಸಿ ಮಾಡಾಕತ್ತಿರೋದು 2025ರಿಂದ ನೋಡಿ ಮಾಡಾಕತ್ತೀನಿ. ನೋಡೋಣ ಎಷ್ಟು ವರ್ಷ ಇದೇ ಥರ ಹೋಗುತ್ತೆ ಏನು ನೋಡಮ್ಮ. ಲೆಟ್ಸ್ ಗೋ ಗೈಸ್. ಐ ಹೋಪ್ ಚಲೋ ಕಂಟೆಂಟ್ ಮಾಡುವ ಅಂತ ಹೇಳಿ ಲೆಟ್ಸ್ ಗೋ. ನೀವು ಚಲೋ ಊಟ ಮಾಡಿರಿ, ನಾವು ಮಾಡಿವಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೆಂಡ್, ಲವ್ ಯು ಗೈಸ್.